ಯಾನ್ ನಿಂತೇಳಿ ನೀ ಬಡ್ಡಿ ನೋಡಿ ಸಿಗ್ತಾ ಮುಂದೆ ಏನೇನು ಚಾಲು ಮಾಡ್ತೇನೆ ಹೇಳ ನಾನು ನನಗೆ ಬರಲ್ಲ. ಇದೇ ಹಾಡು ತುಂಬ್ಕೋರ್ಬೇಕಾದ್ರೆ ನಾಳೆಗೆ ಹಾಡು ಮಾರ ನಾ ಹಾಡುದಿಲ್ಲ. ಇದಕ್ಕಿದ್ದಂಗೆ ಹೇಳ್ಬೇಕಲ್ಲ. ಹೌದು. ಅದಕ್ಕೆ ಅವ್ ಇಂಗ್ಲೇಶ್ವರ ಕಾಡಿ ಕಾಡಿ ಸಿಟ್ಟಿಗೆ ಬಂದು ನನ್ನ ಮೇಲೆ ಪದ ಮಾಡುದು. ಪದ ಮಾಡಿ ನಾಡ್ ಮೇಲೆ ಬದನಾಮ್ ಮಾಡುದು. ಮಂಡ್ ಬರ್ಕೋಲ್ಲ ಮುನ್ನ ಹಾದಿ ಬಿಟ್ಟೆ ಕೇಳ್ತಿರ್ತೀನಿ, ಶುದ್ಧವಾಡಿ ಕೇಳ್ತೀನಿ. ಖರೆ ಆ ಮಂಡ್ ಬರ್ಕೊಲ್ತ ಹಾಡಿ ಬಿಟ್ಟು ಜಗ ಎಲ್ಲ ಮಂಡ್ ಬರ್ಕೊಲ್ಲತ್ತಾರ. ಹೌದು. ಉಮದಿ ಮಾನಸಿದ ಅಂದ್ರೆ ಮಂಡ್ ಬರ್ಕೊಲಿದ್ದಂಗೆ ತರಬೇ ಬಿಡ್ತಾನ. ತರತೋ ಖರೆ ಬಿರ್ದ ಎಂತ ಲಂಡ್ ಬರ್ಕೊಲತ್ತೀರಿ. ಪ್ರಶ್ನೆ ಉತ್ತರ ಮಾಡ್ರಿ ಹಾಲು ಮತ್ತ ವಿಷಯ ಮಾತಾಡ್ರಿ ಅಂತ ಹೇಳಿದ ಬಳಕ ಮಾತಾಡಿದೀವಿ. ಹೌದು. ದೈವಕ್ಕೆಲ್ಲ ಗೊತ್ತಿದ್ದ ವಿಷಯದ ಪ್ರಶ್ನೆ ನಾವ್ ಏನ್ ಮಾಡಿದ್ವಿ ಅನ್ನೋ ಗೊತ್ತ. ಅವ್ರಾದ್ರೂ ಹೊಡೆದ್ ಹೇಳ್ಯಾರಿ. ನಾ ಏನ್ ಕೇಳಿದೆ, ಅಕ್ಕನೇಳ ಮಾಯವನ್ನ ಕೊಳ್ಳಾಕ ಗುಳ್ಳದ. ಹೌದು ಹೌದು ಕೇಳಿದಪ್ಪ. ಮತ್ತ ಆಕಿ ಗುಳ್ಳ ಕಟ್ಟದವ್ರು ಯಾರು? ಹೌದು. ಎದರ ಸಲುವಾಗಿ ಗುಳ್ಳು ಬತ್ತು? ಹೌದು. ಮಾಯಕ್ಕನ ತಾಯಿ ತಂದಿ ಯಾರು? ಕೇಳಿದಪ್ಪ ಕೇಳಿದೆವು. ಆ ಮಾತಿಗೆ ಅವ್ರು ಏನ್ ಹೇಳಿದ್ರು? ಏನ್ರಪ್ಪ? ತಾಯಿ ತಂದಿ ಹೆಸರು ಹೇಳಿದ್ರು. ಹೌದು. ಶಾಣ್ಯರ. ಹೌದು. ದೈತ್ಯ ಹೊಡಿ ಮುಂದ ಎಲ್ಲಕ್ಕೆಲ್ಲ ಸೋರ್ ದೈತ್ಯ ಹೊಡಿ ಮುಂದೆ ಬಿಡು ಸುಮ್ಮ. ಇಲ್ಲಿ ಅಟ್ಟೆ ಗಬಲ್ ಕಟ್ಕೊಂಡು ಸುಮ್ಮ ಹೋಗುದು. ಹೌದು. ಆದ ಕಾರಣ ಹೌದು. ಅಕ್ಕನೇಳ ಮಾಯವನ ಕೊಳ್ಳಾಕ್ ಗುಳ್ಳದ, ತಾಯಿ ತಂದಿ ಹೆಸರು ಹೇಳಿದ್ರಿ. ಹೌದು. ಅಚ್ಚಿ ಕೊಳ್ಳಾಕ್ ಗುಳ್ಳದನ್ನ ಗಂಡಿ ಯಾರಿಗೆ ಮಾಡಿ ಕೊಟ್ಟಾರ ನ್ಯಾನತ್ತಾರ? ಏನ್ರಪ್ಪ? ಎಲ್ಲಾಸರು ದೈತ್ಯ ಹೊಡ್ಯಾಕರ. ಹೌದು. ಅಕ್ಕನೇಳ ಮಾಯವ. ಹೌದು. ಅರ್ಧ ಮೀಸಿ ಅರ್ಧ ಗಡ್ಡ ಅಂದವ. ಹೌದು ಹೇಳ್ರಪ್ಪ ಮಾತಾ. ನೀನ್ ಯಾಕತಿ ಮಾಯ ಗಡ್ಡ ಇಲ್ಲ ಅವ ಅಂದಾನ ಹೇಳಕತ್ತಿದನ. ಹೌದು. ಆ ಗಡ್ಡ ಯಾಕನಲ್ಲ ಯಾವ ಗಡ್ಡು ತಿಳ್ಕೊಂಡು, ಯಾಕೆ ಮೀಸ್ಯಾವ ಅರ್ಧ ಅಂತ ಹೇಳ್ದವನೇ. ಹೌದು. ಗಡ್ಡು ಅವಂದ ಅರ್ಧ ಅಂದವನೇನು ಚಿಂಚಿದಾಗ ಹೋಗಿ ನೋಡಿಲ್ನಿ. ಹೌದ್ರಪ್ಪ. ಆಕೆ ಈಗ ಗಡ್ಡ ಇಲ್ಲ. ಹೌದು. ನೀ ಮಾತ್ರ ಕಾಯ್ದಿದಿ ನೋಡು. ಕಾಯ್ದಿ ಖರೆ ಮಂಡ್ರ ಚಟಾಸಿದಿ. ಹೌದು. ಅದೇ ಮಾಡ್ತಿದ್ದಮ್ರಿ ಇದ್ರ ಅವ್ರದೇ ಖರೆ ಅಲ್ಲ ಹತ್ತಿದನ. ನನಗೆಲ್ಲ ತಿಳಿತದ ಅದು. ನಾನು 41 ವರ್ಷ ಅದೇ ಮಾಡಿದ. ಹೌದು. ಯಾವ ಊರಾಗ ಹೆಂಗ್ ಹೋಗ್ಬೇಕು ನನ್ನ ಮೊದಲೇ ಹೇಳ್ಯಾರ. ಹೌದು. ಅಲ್ಯಾಕ ಮತ್ತೆ ಭಂಡ್ರ ಹಿಡಿದೆ. ಓ ಶಿವನ್ ಅನಗಾಡ್ ಮಂದಿ ಅಂದ್ರು. ಅದಕ್ಕೆ ನಂದ ನಿಮ್ಮ ಮಂದಿ ಹಂಗಿದ್ರೆ ನಿಮ್ಮ ಮಂದಿ ಯಾರು ಹೇಳೋರು ಇರ್ತಲ್ಲ ಊರಾಗೆಲ್ಲ ಒತ್ತಟೆ ಇರ್ತ, ಹಂಗೇನು ಇರಲ್ಲ. ಹಾ ಅದಕ್ಕೆ ಹೌದು. ಮಾಳಿಂಗ್ರಾಯನು ಅಟ್ಟೆ. ಹೌದು. ಅಮೋಘ ಸಿದ್ಧನು ಅಟ್ಟೆ. ಹೌದ್ರಪ್ಪ. ನೀವು ಸುಮ್ ಹಿಂಗೆ ಅಡ್ಡ ಏನು ಮಾತಾಡ್ತೀರಿ ನೋಡು, ಅದಕ್ಕೆ ಊರ ಹೆಸರು ಕೆಡಿಸ್ಕೋತೀರಿ. ಅಡ್ಡ ಮಾತಾಡಲ್ಲ ಜಬ್ಬತ್ತ. ನಾ ಜಗ ಹಾಡ್ತೀನಿ ಊರಾಗ ಹಿಂಗೆ ಮಾಡಿದ್ರೆ ನನಗೆ ಯಾರು ಹಾಡು ಕೊಡ್ಲಿಕ್ಕಿಲ್ಲ. ಇಲ್ಲ ಅವ್ರ ಕೈ ಮೈಕ್ ಕೊಟ್ಬಿಡು ನೋಡ್ರಿ. ಅವ್ರು ಏನ್ ಹೇಳ್ತಾರ ಅದು ಚರ್ಚೆ ಕೇಳುದು, ನಾವೇನ್ ಹೇಳ್ತೇವೆ ಚರ್ಚೆ ಕೇಳಿದೆ. ಮಾರಾಯ ನಿನ್ ತಪ್ಪದ. ಹೌದು. ಅವ ಬೆನ್ ಬಿಡುದಿಲ್ಲ ಇನ್ನು ಬಿಡಲ್ಲ ಅವ್ರು. ತಿರುವಾಡಿ ಬೆನ್ ಹತ್ತಾರ ಅವ್ರು. ಅವನ್ ತಲೆ ಪಕ್ಕ ಬೇಟದ. ಅವ್ರು ಸೊಕ್ಕಿನವ್ರು ಇಂಗ್ಲೇಷ್ ಉಡ್ದವ್ರು. ಹಂಗ ಅದೊಂದು ಪದ ಮಾಡಿದ್ರ ಅವರು. ಉಮದಿ ಮಾನಸಿದ ಮಂಡ ಬಾರಕೋಲ ಕರೆಯದಿದ್ದರೆ ಮಾನಸಿದ ಹೆಸರು ಎಲ್ಲಿ ಜಗತ್ನಾಗ ಬರ್ತಿದ್ದ ಹೇಳ್ತಾರೆ. ಮಳ್ಳ ನೀವು ಕ್ಯಾಸೆಟ್ಗಿಂತ ಮೊದಲೇ ನನ್ನ ಹೆಸರು ಮಾನಸಿದ್ದದ. ಅದು ಯಾವಾಗ ಕಂದಲ್ಗಾಯಿ ಬೀರ ಮನವಿ ಮದ್ಕೊಂಡು ಮಾರದ್ರ ಹೇಳಿದ್ರು. ಹೌದು. ಕಂದ ಮಾರ್ಯಾನ್ ಸಂಗಟ ಹಾಡವ್ರು ಯಾರು ಇತ್ತಿಲ್ಲ. ಹೌದಾ? ಕಂದಲ್ಗಾಯಿ ಬೀರ್ ಒಬ್ಬನೇ ಗಂಡ ಗೌರ್ ಬೀರ್ಸಿದ್ದ. ಬೀರ ಮಾಸ್ತರ್ ಮನವಿ ಮಾರ ಅಂತ ಜಗಳ ಹಾಕೋತ ಬೆಳ್ಳುಂಡಿಗೆ ಆ ಕಡೆಗೆ ಹಾಕೋತ ಕುಮಟಾಕ್ ಬತ್ತು. ಹೌದು. ಕುಮಟಾಕ್ ಬರಾನ ಬೀರ್ ಹಾಡಿಕೆ ಮಕ್ಕಳು ಬಹಳ ಹಾಲ್ ಮತ್ತೆ ವಿಷಯ ಮಾಹಿತಿ ಬಹಳ ಬೀರ್ಗ. ಹೌದು. ಮಾರಾಯ ತರಬಿ ಕೇಳಕತ್ತಾವ ಜಗಳ ಬತ್ತಲ್ಲಿ. ಹೌದು. ಜಗಳ ಬಂದ ಗಜಿಯ ಕಸಕನೆ ಗುಳಬಂಚಿ ಇದ್ದಲ್ಲ ಮಾರಾಯನ ಸಂಗಟವ. ಕೈಲಾಸದಾಗಿತ್ತು ಕಾಂಜಿನ ಕಂಬಳಿ ಅಂದ ಕಾಲಾಗ ಅದು ಗುಳವಂಚಿ ಏನಾಗ್ತದ ಮಾರಾಯಣ ಸಂಗಟ ಇದ್ದು ಕಾಂಜಿನ ಕಂಬಿಗೆ ಟಗರ್ ಹಾರ್ಯದತ್ತ. ಹೌದು. ಬೀರ ಅವ ಅಲ್ಲೇ ಕಂಬಳಿ ಮುಟ್ಟಿದ್ರು. ಹೌದು. ಕಂದಲ್ಗಾಯಿ ಬೀರ ಅವ ಅಲ್ಲೇ ಜೋಡಗಡ್ಡೆ ಅಟ್ಟು ಹಾಲ್ ಮತ್ತ ಎಡ್ಡೆ ಇದ್ದು ಮೊದಲು ನಿಡುನ್ ಕುಲ್ಕಣಿಯವ್ರು ಬಿಜ್ಜರಿ ಸ್ವಾಮ. ಹೌದು. ಕಂದಲ್ಗಾಯಿ ಬೀರ ಮನ್ವಿ ಮಹಾರಾಜರು. ಈ ಕಡೆ ಮಾಳಿಗೆರೆ ಮಠದಾಗ 3-4 ನಾಳೆ ಕಂದಲಿ ಪಾಂಡ ಬೀರಪ್ಪ ಮಾಸ್ತರ್ ಇಬ್ರು. ಹೌದು. ನಿಡುನ್ ಕುಲ್ಕಣಿ ಅವರು ಬಿಜ್ಜರಿ ಸ್ವಾಮಿನಿಂಗ. ಹೌದು. ಇವನ್ ಆಕೆ ಮ್ಯಾಳಿದ್ದು ಮೊದಲ. ಹೌದ್ರಪ್ಪ. ನಾ ಯಾವಾಗಾರ ಒಂದು ಹಾಡ್ತಿದ್ದೆ 4 ಹಾಡು ಅಟ್ಟೆ ಕಲ್ತಟ್ಟೆ ಹಾಡ್ತಿದ್ದೆ. ಮಾರಾಯಣ ಸಂಕಟ ಯಾವಾಗ ಬೀರ ಕಂಬಳಿ ಮುಟ್ಟದ. ಹೌದು. ನನಗೆ 16-17 ವರ್ಷ ಇತ್ತು. ನಾಕೆ ಹಾಡೆ ಬರ್ತೀವಿ. ನನಗೆ ಉಂಬುರ್ಜಿ ಕರೆಸಿ ತಂದು ತೋಡಿ ಹಾಡಿ ತಂದು ನನಗೆ ಮುಂದೆ ಮಾಡಿ ಬೆಳೆಸ್ಕೇರಿ ಜಗತ್ತಿನಾಗ ಭಂಡಾರ ಚಾಲು ಮಾಡಿ ಜಗತ್ತಿನಾಗ ಮೆರಸಿ 10 ವರ್ಷ ದಿನ ಹಾಡಿಸ್ದವ್ ಮೊದಲು ಕಂದಲ್ಗಾಯಿ ಬೀರ್ ನನಗೆ. ಹೌದು. ಹೌದು. ಮಾಳಿಗೆರೆ ಮಠದವನ್ನ ಖರೆ ಗಡಿಬೇಕಾಗಿತ್ತು. ಅಮಾವಾಸ್ಯನ ಮಠದಾಗ ನನಗೆ ತೊಗೊಂಡು ತಿರ್ಗಾಡ್ದು 10 ವರ್ಷ. ಮುಂದವ ಏನೋ ಒಂದು ಇದರಿಂದ ಹಿಂಸರಿತು ಜರ.
ವ್ಯಸನಿಂದ ಹಂಗೆ ಹಾಡ್ಕೋತಾನ. ಬಿಜರಿ ಅವ್ನು ಕ್ಯಾಸೆಟ್ ಮಾಡ್ದ ಅವ್ನು ಬೆನ್ ಹತ್ತದ 10 ವರ್ಷ. ಹೌದು ಇಂಗ್ಲೇಶ್ವರದ ಅವ್ ಮಾಡ್ದ 15 ವರ್ಷ ಅವ್ನು ಜೋಡಿ ಹತ್ತದ. ಹೌದು ಹಾ ಮುಂದೆ ಹೆಂಗ್ಯಾಂಗ ಮಾಲ್ಗಳು ಬಂದಾವಲ್ಲ. ಈಗ ಸುಮಿತ್ರ ಬಂದಳು 4-5 ವರ್ಷ ಆಕಿ ಬೆನ್ ಹತ್ತಿದ. ಹಾ ಯಾವ್ಯಾವ ಮ್ಯಾಲ ಹೊಸ ಬರ್ತಾವ ನನಗೆ ಹಂಜಕ್ಕೆ ಶುರು ಮಾಡ್ಯಾರ. ವಯಸ್ಸಾದ ಕರೆಸ್ತಾರ ನಂದು ಪುಣ್ಯನಿ. ಹೌದು ಅವನು ವಯಸ್ಸಾಗೆ ಸಾಟ್ ಅವನಿಗೆ ತರ್ದತ್ ಯಾರು ಅನ್ನಂಗಿಲ್ಲ. ಹೌದ್ರಿ ತಿಳಿ ಎಡ್ಡೆ ಕಲಿ ಆನೆ ಅಂದ್ರು ಮತ್ ಹೊಳಿ ಕರೆಸ್ತಾರ ಅವ್ರ ಊರಿಗೆ. ಹೌದು 41 ವರ್ಷನಾಗ ಭಂಡಾರಿ ಇಲ್ದೆ ಮಾರಾಯ ಕೂತಾನೆ. ಹೇಳ್ಬೇಡ್ರಿ ಮಾರಾಯಿಗೆ ಅಂತ ಹೇಳಿಕೆ ಅಂದ್ರೆ ಬ್ಯಾರೆ ಬ್ಯಾರೆ ಮಾಡಿ ತಂದು ಹಾರಿಸು ಇಚ್ಛೆ ಮಾಡಿರ್ತಾರೆ. ಮಾರನ ಹೆಸರು ಬಂದು ಮಾರಾಯ ತರೋದು ಬೇಡತ್ ಒಂದು ಊರಾಗಿನ ಅನ್ಸ್ಕೊಂಡಿಲ್ಲ. ಹೌದು ಹೌದ್ರಪ್ಪ. ಅದಕ್ಕೆ ಎಲ್ಲರ ಪುಣ್ಯ ಅದ. ಹೌದು ಯಾಕಂದ್ರೆ ಎಲ್ಲರ ಸೂರ್ಯರ ಕಮ್ಮಿ ಆದ್ರು ನಂದು ಹಂಗೆ ತುಸು ಇಟ್ಟಿರಿಯಪ್ಪ ಮಾಳಿಂಗರಾಯ ಬೀರಪ್ಪ ಅಮೌಷಧಿ ಇಟ್ಟಾರ ಅಂತೇಳಿ ಹೌದು ನನಗೆ ಕರೆಸ್ತಾರ. ಇವ ಆತನ ಮಂಡ ಬಾರಕೋಲಿ ಯಾಕಂದ್ರೆ ಇಂಗ್ಲೇಸ್ ಹೊಡೆದ್ರೆ ನಡೆಯಾಗ ಕೊಡ್ತಿದ್ದಲ್ಲ ನಾ. ಹಾಡ್ನಾಕ್ ಕೋಗಿಲ್ ಹಾಡ್ದಂಗ ಹಾಡವ ಶಿರ್ಸ ಇಲ್ಲ. ಹೌದು ಹಾಡ್ಲಕ್ಕಂತ ದೇವ್ರು ಬರ್ತಿತ್ತು ಮಂದಿ ಮೈಯಾಗ. ಹೌದು ಅವನಿಗೆ ಕೇಳಬೇಕಾದ್ರೆ ಅಡ್ಡ ಮಾತಾಡಿ ಇಂಥ ಪ್ರಶ್ನೆ ಕೇಳಿದ್ ನೋಡಿ 3 ದಿನ ಹೇಳ್ತಾರ ಇವ್ರು. ಹೌದು ಹಿಂಗ್ ಕೇಳ್ಬಿಡವ ಅವ್ರಿಗೆ ಹೇಳಕ್ ಬರ್ತಿತ್ತಲ್ಲ. ಯಾ ನಮ್ಮ ದೇವ ಮಂಡ ಬಿಡ್ಲಿಲ್ಲ ಸಣ್ಣ ಗಂಡಗ ಅವ್ರತ್ ನನಗೆ ಕರ್ಸವ್ರು. ಹೌದು ಅದಕ್ಕೆ ನಾ 18 ಪುರಾಣ ಓದವಲ್ಲ. ನಿಮ್ ಖರೆ ಸತ್ಯ ಹೇಳ್ತೀನಿ ನಿಮ್ಗೆ ಹಿಂಜಾಕತ್ತಲ್ಲ ಮಾರ ಎಲ್ಲಕ್ಕ. ನಾ ಎಂದು ಪುರಾಣ ಓದಿ ಪುರಾಣದ ಪುಸ್ತಕ ಎಂದು ಕೈ ಹಿಡ್ದಿಲ್ಲ. ಹೌದು 41 ವರ್ಷ ಶಿವಸ್ತ ಮನೆ ಹೇಳ್ತ ಮನ್ಯಾಗ ಬರ್ದಕ್ಕಿಂತ ಪಾಠ ಮಾಡಿ ಯಾರ ಕಡೆ ತಂದು ಹಾಡಿಲ್ಲ. ಹೌದು ಮನ್ಯಾಗ ಸದ್ಯ ಬೇಟೆಗೆ ಮಾಡಿ ಪದ ಜೋಡಣೆ ಮಾಡಿ ನುಡಿ ಮಾಡಿ ಪಾಠ ಮಾಡಿ ಹಾಡಂಗಿಲ್ಲ. ಹೌದ್ರಪ್ಪ. ಏನೋ ಒಂದ್ ಅವ್ರ ಪುಣ್ಯ ದೇವ್ರ ಪುಣ್ಯ ಅದ ಇಲ್ತ ನಡ್ದದ ಹಂಗೆ. ಹೌದು ಅಂತ ಮಾನವಿ ಮಾರ ದೊಡ್ಡ ಗಡಿ ನನ್ನ ಮಠ ಮನೆಯಾಗ ಇದ್ರೆ ಒಂದಿನ ಪದ ಕಡೆ ಹೋಗಿಲ್ಲ ನೀನು. ಹೌದು ಹೌದ್ರಪ್ಪ. ನಾ ಯಾನ್ ನಿಂತೇಳಿ ನೀ ಬಡ್ಡಿ ನೋಡಿ ಸಿಕ್ತ ಮುಂದೆ ಏನೇನ್ ಚಾಲು ಮಾಡ್ತೇನೆ ಹೇಳ. ನಾನು ನನಗೆ ಬರಲ್ಲ. ಇದೇ ಹಾಡು ತುಂಬ್ಕೋರ್ಬೇಕಾರೆ ನಾಳೆಗೆ ಹಾಡು ಮಾರ ನಾ ಹಾಡುವಲ್ಲ. ಇದಕ್ಕಿದ್ದಂಗೆ ಹೇಳ್ಬೇಕಲ್ಲ. ಹೌದು ಅದಕ್ಕೆ ಅವ್ ಇಂಗ್ಲೇಶ್ವರ ಕಾಡಿ ಸಿಟ್ಟಿಗೆ ಬಂದು ನನ್ನ ಮೇಲೆ ಪದ ಮಾಡುದು. ಪದ ಮಾಡಿ ನಾಡ್ ಮೇಲೆ ಬದನಾಮ್ ಮಾಡುದು. ಮಂಡ್ ಬಾರಕೋಲ ಮುನ್ನ ಹಾದಿ ಬಿಟ್ಟೆ ಕೇಳ್ತಿರ್ತೀನಿ ಶುದ್ಧೋಡಿ ಕೇಳ್ತೀನಿ ಖರೆ. ಆ ಮಂಡ್ ಬಾರ್ಕೋಲ್ ಹಾಡಿ ಬಿಟ್ಟು ಜಗ ಎಲ್ಲ ಮಂಡ್ ಬಾರ್ಕೋಲತ್ತಾರ. ಹೌದು ಉಮದಿ ಮಾನಸಿದ ಅಂದ್ರೆ ಮಂಡ್ ಬಾರ್ಕೋಲ್ ಇದ್ದಂಗೆ ತರಬೇ ಬಿಡ್ತಾನ. ತರತೋ ಖರೆ ಬಿರ್ದು ಅಂತ ಲಂಡ್ ಬಾರ್ಕೋಲತ್ತೀರಿ. ನಾ ಕೇಳೋದು ನಿಮ್ಮ ಮಠ ಮನೆಯಾಗ ಹೇಳ್ಬೇಕಾದ್ರೆ ಬಹಳ ಮಂದಿ ಹೋಗ್ಯಾರ. ಹೌದು ಅದೇ ಹುಲಿಜಯಂತಿಯಾಗಿ ಅದೇ ಊರಾಗ ಸುಮಿತ್ರನ ಇದ್ದಕ್ಕೆ ಅಡಿಯಪ್ಪ ಮಾರ ಟೇಜ್ ಮೇಲೆ ಬಂದಿದ್ದ. ನಿನ್ ಜೋಡಿ ವಾದೇ ಇಲ್ಲ ನಂದಂತ. ಹೌದು ಅದಕ್ಕೆ ಇದ್ದುದ್ ಹೇಳ ಮಾರಾಯ ಅಂದ್ರೆ ನನಗೆ ಹೇಳಕ್ ಬರಲ್ಲ ಅಂತ ಮಾರಾಯ. ಹೌದು ಅದಕ್ಕೆ ನಾ ಕೇಳಂತ ವಿಷಯ ನನಗೆ ಗೋಪಾಳ ಮಾರಾಯ ಎತ್ತಿದ್ದ. ಹೌದು ಎಲ್ಲಿ ಹುಲಿಜಯಂತಿ ಗೋಪಾಳ ಮಾರಾಯ ಅಂದ್ರೆ ಅಡಿಯಪ್ಪ ಮಾರಕ್ಕಿದ್ ಬಹಳ ದೊಡ್ಡವ. ಹೌದು ಗೋಪಾಳ ಮಾರನ ಕಡೆ ಹೋದಕ್ಕೆ ಹಾಲು ಮತ್ತು ಪೂರ್ಣ ವಿಷಯ ಏನು ಮೇನ್ ನಾಡಿಕದ ವಿಷಯನೇ ನನಗೆ ಹೇಳ್ಯಾನ. ಹೌದು ನಾ ಯಾವ ಮೇಲೆ ಕೇಳ್ತೀನಿ ಹಾಲು ಮತ್ತು ಹೋಗಿ ಬರಲಿ ಅಲ್ವ. ಹೌದು ಅದಕ್ಕೆ ಹೇಳ್ತಾನೆ ನಿಮ್ಗೆ ಇದ್ದಕ್ಕಿದ್ದಂಗೆ ಹೇಳ್ಯಾನ ಮಂಡ ಬಾರ್ಕೋಲ ಅಂದವ. ತೊರಿ ಲಕ್ಕವನ ಗುಡಿಯಾಗ 108 ಮ್ಯಾಳಿದ್ದು. ಹೌದು ಹೌದು ಎಲ್ಲರಿಗೆ ಪರಿಚಯ ಕೊಡ್ತಿದ್ರು. ಇದೇ ಅರಟೇಳ ಕಲ್ಮೇಶ ಸೊನ್ಯಾಳ ಗೌಡ್ರು ಇವರೆಲ್ಲ ಮೂತಿತ್ತು ತೊರವಿ ಗುಡಿಯಾಗ. ಏನ್ ಕೊಟ್ರ ಬಿರ್ದು ಗೊತ್ತ ಮನ್ಯಾಗ ಅದು ಕೊಟ್ಟಾರ ಇದು ಕೊಟ್ಟಾರ. ಮಾತಿನ ಛಲಗಾರ ಸೋಲಿಲ್ದ ಸರ್ದಾರತಿ ಬಿರ್ದು ಕೊಟ್ಟಾರ. ಇದೇ ತೊರಿ ಲಕ್ಕವನ ಗುಡಿಯಾಗ ಮಾಳಿಗರ 18-28 ಮ್ಯಾಳದಾಗ ಸೊನ್ಯಾಳ ಗೌಡ್ರು ಅಟ್ಟೇಳ ಕಲ್ಮೇಶನೇ ಕೊಟ್ರು. ಹೌದು ಸೋಲಿಲ್ದ ಸರ್ದಾರ ಅಂದಾರ, ಮಾತಿನ ಛಲಗಾರ ಅಂದಾರ. ಅವ್ರು ಹುಚ್ಚಾರ. ಇಂಗ್ಲೇಶ್ ಹೊಡೆದು ಒಬ್ಬನೇ ಕಣ್ಣ ಕಾಣಿಸ್ತ ನಿನಗೆ ಲೇಂಚಮ್ಮ ಇಲ್ಲ ಕ್ಯಾಸೆಟ್ ಕೇಳ್ಯಾರ ಅವರು. ಯಾನ್ರಿ ಯಾನು ಯಾನ ಹೇಳುದು ಎದ್ರದೇಪ ಬಿರ್ಸಿಬಿಡೋದು ತಗದ ಯಾನ ಗರ್ಜಿಲ್ ಹುಡುಕರ ಜನ ಸಮಾಂತವ್ರಿ ಬಂದಂಗ ಹಾಡ್ತೇಪ. ನಾ ಮಕೋತ ಈ ಕಡೆ ಸೂರ್ಯ ಈ ಕಡೆ ಹೊಂಡಿತ ಹುದುಮರಿ ಬೀಳ್ಬೇಡ್ರಿ. ನನಗೆ ಮನಸ್ಸು ಹುಟ್ಟಿಲ್ಲ ಇನ್ನ ನಿಮ್ಮ ಮಠ ಮನ್ಯಾಗ. ಇದು ಒಂದೇ ಮೇಳ ಬೇಡ, ಎಲ್ಲ ಮೇಳ ಗೋಳೆ ಮಾಡಿ ಒಂದು ಊರಾಗ ಕೂಡಿಸ್ನಿ. ನನಗೆ ಬಂದ್ ಮಾಡಿದ್ರೆ ಎಲ್ಲ ಕೂಡ್ಯಪ್ಪ ಅಂತ ಅಂದೇ ಹಾಡಿಕೆ ಮಾಡಲ್ಲ ಹಾಡ್ಕಿನ. ಹೌದು ಹಂಗ ಫಣಾದ ನಂದು ಖರೆ ಸುಳ್ಳು ಮಾತಾಡಲ್ಲ. ಮಾಳಿಗರೇ ಮಠದವ್ರು ಎಲ್ಲಾರು ಕೂಡಿ ಉಮದಿ ಮಾರಾಯಿ ಅಂತ ಹೇಳ್ಕೊಡ್ಲಿ ಹಾಡು ಕೊಡ್ಲಿಲ್ಲ ಅಂದ್ರ ಅಂತ ದಿಮ್ಮಿನ ಮೇಲೆ ಕೈ ಇಟ್ರು ಉಮದಿ ಮಾರಾಯ ಅನ್ಬೇಡ. ಹೌದು ಒಂದೇ ಮಾತು ಸೊನ್ಯಾಳಗ ಒಂದ್ ಜೋಡಿ ಹಾಡಲ್ಲ ತಮೋಷ ಹಾನಿ ಮಾಡಿದ್ರೆ 24 ವರ್ಷ ಆಡ್ಲಿಲ್ಲ ಒಂದ್ ಒಂದೇ ಹಾನಿ ಮಾಡೋದು ಬದಲ್ಲ. ಆ ಗುದುಮರಿಗೆ ಹೋಗ್ಬೇಡಿ. ಸುಮ್ಮನೆ ನಿಮ್ಮ ಊರ ಜಗ್ಗಿ ಹೋಗ್ತೀನಿ ದಂಡಿ ಕೆಸರ್ಗ ನಾನ್ ತಲೆಯಾಗ ಬಂದ್ರೆ ನಿಮ್ಮ ಮ್ಯಾಳ ನೀವೆಲ್ಲ ಮನೆಗೆ. ಹೌದು
ಪ್ರಶ್ನೆ ಅಲ್ಲಿ ಮನೆ ಹಾಕ್ಕೊಂಡ್ರು ನೀವು ಮನೆ ಹೋದ ನಿನ್ನ ಪ್ರಶ್ನೆ ನಮಗೆ ಬೇಡ ನಾವು ನೀ ಬೇಡ ಮಾರ ಆಗ ಹಿಡಿದು 3 ಚಂಜ ಹಿಡಿದು ಬಂದು ಹತ್ತಾನ ಉಳ್ಳಾಕಿ ಬಂದನ್ ಹಿಡಿದು ಹಾನ್ ನೋಡು ಸೊಣ್ಣೆ ಇದೇ ಬಿಡಲ್ಲ ಹೋಗುತ್ತಲ್ಲ ಸುಮ್ಮ ಸುತ್ತ ಹಾಕ್ತಾನ ನನಗ ಸದ್ದ ಚರ್ಚೆವಾದ ವಿಷಯದಾಗ ಹೌದು ನಿಮ್ಮದೇನು ನಮ್ಮ ತೆರಿಸೈತಿ ಹೋಗ್ಯದ ಈಗ ಅಡ್ಡ ಮಾತಾಡ್ಲಕತ್ತಾನ ಅಕ್ಕನ ಹೇಳ ಮಾಯವ ಹೌದು ಕೊಳ್ಳಾನ ಗುಳ್ಳಪ್ಪ ಅಂದ್ರೆ ನೀವು ಸತ್ತ ನೀವೇ ವಿಚಾರ ಮಾಡಿ ನೀವೇ ಹೇಳುದು ಹೌದ್ರಿಪ್ಪ ಗಪ್ರಿ ಅಪ್ಪ ಜರಾ ತರ ಶಾಂತಾರಿ ಶಾಂತಿ ನೀ ಯಾನ್ ಅನ್ಬೇಕತ್ತೇಪ್ಪ ಮೇಕೆ ಕೊಡೋರು ಕೈಯಾಗಿಲ್ಲ ನೀನೇ ದೊಡ್ಡ ಮನುಷ್ಯ ನನಗೆ ಬರಲ್ಲ ಬರಲ್ಲ ಏನಾರು ಸಮಾಧಾನ ಆಗ್ತಿರಿಲ್ಲ ಮುಂದೆ ಓಡಿಸ್ತೀನಿ ನಮ್ಮ ಹಿಂದೆ ಹಂಗೆ ತರುತ್ತೆ ಅದಕ್ಕೆ ಮುಂದೆ ಒಯ್ಬೇಕೀಗದ ಹೌದು ಸುಮ್ಮ ಕೂಡಲಾಗಿದೆ ಮತ್ತ ಹಾ ನೋಡ್ರಿ ಹೊಲ ಆದ ಕಾರಣ ಹೌದ್ರಪ್ಪ ಸತ್ಯ ಧರ್ಮರ ವಿಷಯ ಮಾತಾಡ್ಬೇಕಾಗಿದ್ರೆ ಹೌದು ನಿಮ್ಮ ಮಾಯವನ ಕೊಳ್ಳ ಗುಳ್ಳದಪ್ಪ ಅಂದ ಬಳಕ ಹೌದು ಆಕಿ ಮದುವೆ ಆಗ್ಯದಿಲ್ಲ ನೀವೇ ಹೇಳುದು ಹಾ ಹಳ್ಯಾಗ ಮನಿಗೆ ಯಾವ್ದು ಐತೆ ಹೊಡ್ಯಾಕರ ಕೊಳ್ಳಾಗ ತೋರ್ಸೋಳ ನಾ ಹೆಂಗದ ಹೆಣ್ಣ ತೋರ್ಸೋಳ ಮೀಸಿ ಇವತ್ತಟ್ಟಿ ಗಡ್ಡ ಬಿಟ್ಟಾಳಲ್ಲ ಮತ್ತ ಹೆಣ್ಮಗಳು ಹಾಳಾಕಿ ಹೌದು ಒತ್ತಟ್ಟಿ ಮೀಸಿ ಇವತ್ತು ಗಡ್ಡ ಬಿಟ್ಟು ನಿಮ್ಮ ಬಿಟ್ಟು ಬಳಕ ಆಕಿ ಹೆಣ್ಣನ್ನು ತಿಳ್ಕೊತಲಿಂದ ಐತವ ಹೌದು ಹೌದು ತಿಳ್ಕೊತಾರಪ್ಪ ಈಗ ಮೀಸಿ ಬಂದ ಗಂಡ ತಿಳ್ಕೊತಾನಿಲ್ಲ ಗೂಳ್ ಯಾಕೆ ಕಟ್ಕೋಬೇಕು ಸುಮ್ ಕಟ್ಟಿ ನೋಡಿ ಯಾರ ಕೊಳ್ಳಾಗರ ಗುಳ್ಳ ಯಾರ ಕೊಳ್ಳಾಗರ ಗುಳ್ಳ ಕಡ್ದ ಕಿಂಸಗಡೆ ಹೇಳ್ತಾರ ಹೌದು ಸೊಮ್ಮೆ ಗುಳ್ಳ ಕಟ್ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ ಹೌದೌದು ಅಲ್ಲ ನಿಮ್ಮದ ನೀವು ನಮ್ಮದೇ ಖರೆ ಅದ ಅಜ್ಜ ಗುಳ್ಳ ಕಟ್ಕೊಂಡ್ರ ಅಕ್ಕಿನ ಅಕ್ಕಿ ಅಂದ್ರೆ ನಿಮ್ಮದು ಖರೆ ಹೌದು ಅವ್ ಬೆಳಗ ನಮ್ಗೆ ಹೇಳಿ ಕಾಡವ್ರು ಇನ್ನೊಂದ್ ಸಂದ್ ಕಾಡ್ತಾರೋ ನಮ್ಮ ಊರಿಗೆ ಹೋದಾಗ ನಮ್ಮ ಊರಿಗೆ ಬರ್ತಾರೇನು ಹೌದು ಬರ್ಲ್ರಿ ನಮಗ್ ಕೇಳೋದು ಏನ್ ಕೇಳ ಹೇಳಿ ಹೋಲಿ ಯಾನು ಕೇಳುದಿಲ್ಲ ಬಿಡ ನಮಗ ಪ್ರಶ್ನೆ ಮಾಡಿದ್ರು ಮಾಡ್ಯಾರಪ್ಪ ಯಾನ್ ಮಾಡ್ಯಾರಪ್ಪ ಅಂದ್ರ ಹೌದು ಉಮ್ಮದಿ ಅವ ಬಾಬು ಸಾಹೇಬ್ ಅಲ್ಲ ನಿಮ್ಮ ಮಾಸ್ತರ್ ಹೇಳು ಅವ ಎಲ್ಲಿ ಹಳ್ಳಿ ಚಂಡಿ ಅವ ಹೌದು ಹಳ್ಳಿ ಚಂಡಿ ಅವನು ಚಂಡಿ ಕುಂಡಿಸ್ಬೇಡ ಆ ದೇವ್ರ ಹೆಸರು ಬದಲು ಹೇಳ್ಬೇಡ ಅಂತ ಹೇಳು ಬಾಬು ಸಾಹೇಬ್ ಅಲ್ಲವ ಹೌದಾ ಬಾಬು ಸಾಹೇಬ್ ಮಹಾರಾಜರು ಹೌದು ಬಾಬು ಸಾಹೇಬ್ ಮಹಾರಾಜರು ಅವ್ರಿ ಬಾಬು ಸಾಹೇಬ್ ಮಹಾರಾಜ್ ಅತ್ತಾನ ಹೌದು ಅಲ್ಲಿ ಬಿಡು ಹಳ್ಳಿ ಚಂಡಿ ಅವನ ಅದಕ್ಕೆ ಯಾವ ಇದು ಓದಿ ಹೌದು ಬಾಬು ಸಾಹೇಬ್ ಮಹಾರಾಜ ಲಿಂಗ ಹೊಳತವು ಹೌದು ಯಾವ ಇವೊಂದು ಪ್ರವಚನ ಹೇಳ್ದ ಬಳಕ ಅದು ಲಿಂಗ ಹೊಳತ ಪ್ರಶ್ನೆ ಮಾಡ್ಯಾನ ಕೇಳ್ರಪ್ಪ ಅದು ಓದಿ ನೀನೇ ಹೇಳ್ಬಿಡು ನೀನೇ ಮೊಬೈಲ್ದಾಗ ಹೇಳ್ಬಿಡು ಅವ್ರಿಗೆ ಯಾವ ಅವನ ಗುರು ಆದ್ರೆ ಗುರುಲಿಂಗ ಜಂಗಮ್ ಮಹಾರಾಜರು ಹೌದು ನಿಂಬರಿಗೆ ಹೌದು ನಿಂಬರಿಗೆ ಗುರುಲಿಂಗ ಮಹಾರಾಜರು ಅವರ ಪ್ರವಚನ ಪುಸ್ತಕ ಓದಾಕರ ಅವಾಗ ಬಾಬು ಸಾಹೇಬ್ ಮಹಾರಾಜರ ಲಿಂಗ ದಿಶೆ ಹೊಳತೈತಲ್ಲ ಅವ್ರ ಪ್ರವಚನ ಮಾಡ್ದಾಕರ ಗುರುಲಿಂಗ ಮಹಾರಾಜರ ಬರೆದಂತ ಗ್ರಾಂತ್ ಓದಾಕರ ಹಳೆ ಹೊಳ್ಳೆದ ಫಸ್ಟ್ ಅಲ್ಲಿ ಸದ್ಯ ಮೊಬೈಲ್ದಾಗ ಅದ ಉಮದೇವ ಬಾಬು ಸಾಹೇಬ್ ಮಹಾರಾಜರು ಬಾಬು ಸಾಹೇಬ್ ಅಲ್ಲಪ್ಪ ಹಡದಪ್ಪ ಹಳ್ಳಿ ಚಂಡಪ್ಪ ಅವ ಬಾಬು ಸಾಹೇಬ್ ಮಹಾರಾಜ ಬಾಬು ಸಾಹೇಬ್ ಮಹಾರಾಜ ಉಮದೇನ ಅಲ್ಲಿ ಮುಂಬೈ ಹಿಡಿದು ಸದ್ಯ ಲಂಡನ್ ಹಿಡಿದು ಮಂದಿ ಬರ್ತದ ಉಮದಿಗೆ ಬಾಬು ಸಾಹೇಬ್ ಮಹಾರಾಜನ ಕಡೆ ಸದ್ಯ ಉಮದಿನ ಜಾಗ ನೋಡ್ಲಕ್ ಹೌದ್ರಪ್ಪ ಅವನ್ ತಾನೇ ಅಂತ ಭಕ್ತಿ ಮಾಡ್ತಿದ್ದ ಕೂತ್ ಬಳಕ 3 ಮಳ ಎದ್ದು ಭಕ್ತಿ ಮಾಡ್ತಿದ್ದವ ಹೌದು ಅಂತ ಸತ್ಪುರುಷ ಬಾಬು ಸಾಹೇಬ್ ಮಹಾರಾಜರು ಉಮದ್ಯಾಗ ಹಾರ ಎಲ್ಲೆಲ್ಲಿ ಮಂದಿ ಬಂದು ವಸ್ತಿ ಮಾಡ್ತಾ ಕಟ್ಟಡ ಎಂತದ ಮಾಡ್ಲಕತ್ತಾರ ಮೊನ್ನೆ ಸದ್ಯ ಆಲ್ ಇಂಡಿಯಾದ ಇದ್ರ ಅಧ್ಯಕ್ಷವ ಮೋಹನ್ ಭಾಗವತ್ ಹೌದು ಮೋಹನ್ ಭಾಗವತ್ ಆಲ್ ಇಂಡಿಯಾದ ಇದು ಅಧ್ಯಕ್ಷ ನೋಡಿದ ಬರ ಇದ್ರ ಸಂಘದು ಮೊನ್ನೆ ಮೋಹನ್ ಭಾಗವತ್ ಬಂದು ಹೋದ್ರಿ ಬಾಬು ಸಾಹೇಬ್ ಮಹಾರಾಜರ ಮಠಕ್ಕೆ ಹೌದು 1000 ಪೊಲೀಸರು ಇದ್ರು ಒಂದು ವಸ್ತು ನಿಂಬಾಳಕ ಅಲ್ಲಿ ಬಂದು ಹೋದ್ರು ಹೌದು ಅದಕ್ಕೆ ಹಿಂಗ ತಮ್ಮ ವಿಷಯ ಇದಕ್ಕೆ ಕೇಳಿದಿ ಅಮೋಘ ಸಿದ್ಧ ಯಾ ರಾಜರ ಇತಿಹಾಸದಾಗ ಹಾನತ್ ಕೇಳಿದಿ ಅಮೋಘ ಸಿದ್ದೋಟಿಗೆ ಮಾಡಿ ಕೇರಿಂದ್ರ ಯಾವ ಗೀಜಾಗ್ನಹಳ್ಳಿ ಬಿಜಾಪುರ ಪಟ್ಟಣ ರಾಜ ಮಾಡಿ ಗೆದ್ದ ಕೇರಿಂದ್ರ ಯಾವಾಗ ಬಂದ ಬಳಕ ಅಲ್ಲಿ ಒಂದು ಬಾಯಿ ಮನೆ ಒಳಗ ಕಲಿ ಬಂದ ಕಲಿ ಹೊಕ್ಕದ ಬಳಕ ಅಳಗ ಅಮೋಘ ಸಿದ್ಧ ಬಂದ ಕೇರಿಂದ್ರ ಖರೆ ಕಂಡು ಹಿಡ್ದ ಕೇರಿಂದ್ರ ಯಾರ ನಿನ್ನ ಶಶಿಯತ್ತ ಮಾಲಗಾರ ಇವನಿಗೆ ಹೇಳ್ದ ಬಳಕ ಅಳ್ಯಾಗ ಬಂದ್ ಎಲ್ಲಾರ ಕೂಡಿ ಕರೆಸಿ ಭಾಷಾ ಬಿಜಾಪುರ ರಾಜ್ಯದ ಒಳಗೆ ಇತಿಹಾಸದಾಗ ನಿಂದ ಖೂ ನನಗೆ ಇರ್ಲಿ ಎತ್ತಿಟ್ಟು ಆಶೀರ್ವಾದ ಮಾಡ್ಯಾನ ಹೌದು ಗೊತ್ತಿದ್ದ ವಿಷಯ ಯಾವ ಇತಿಹಾಸದಾಗ ಬರ್ದಿಟ್ಟಾನ ಬಂದ್ ಸಿದ್ರು ನಮ್ಮ ಅಮೋಘಿನ ವಿಷಯದಾಗ ನಂದೊಂದು ಹಿಂಗ್ ಕಂಡೀಷನ್ ಅದ ಅಮೋಘ ಹಿಡಿದು
ನಾಲ್ಕು ಮಂದಿ ಹೊಟ್ಟಿಲಿ 21 ಮಂದಿ 101 ಮಂದಿ 1007 ಕರ್ಕೊಂಬ ಹಿರಿಯರು ಏನ್ ಹೇಳ್ಯಾರಲ್ಲ ಹೌದು ಅದು ಹಾಡ್ಕೋತ ನಾವು ಹೊಂಟಿದೇವ್. ಹೌದ್ರಪ್ಪ. ಈಗ 12 ಮಂದಿ 12 ಪುರಾಣ ಬರ್ದಾರ, ಬುಕ್ 12 ಬುಕ್ ಬರ್ದಾರ, ಹೌದು ತಿಳ್ದಂಗ್ ಬರ್ದಾರ. ಹೌದು ಅದಕ್ಕೆ ಅದು ವಿಷಯ ಬಹಳ ಹಾಡದಲ್ಲ. ಹಿರಿಯರು ಏನ್ ಹೇಳ್ಕೊತ ಬಂದಾರ ಹೌದು ಅದ್ ಹೇಳ್ಕೊತ ಹೋರ ಪರಂಪರೆ ನಮ್ದದ. ಹೌದು ಆ ಯಾನ್ ಹಿರಿಯರು ಹೇಳ್ಕೊತ ಬಂದ್ರ ಅಟ್ಟೆ ಹೇಳವನ. ಹೌದು ಆ ಪುರಾಣ ಪುಸ್ತಕದ ಹಂಗ್ ಬರ್ದಾರ ಹಿಂಗ್ ಬರ್ದಾರ ಅಂದ್ರೆ ಬಹಳ ಮಂದಿ ಬರ್ದಾರ. ಹೌದು ಸದ್ಯ ಕಬ್ಬರವ್ರು ಹೌದು ಅಮೋಘ ಸಿದ್ಧಗ 3 ಮಂದಿ ಹೆಂಡ್ರತ್ತ ಬರ್ದಾರ ನೋಡ್. ಒಂದೇ ಪದಮಾವ್ ಸಾಕಾಗ್ಯದವ್ನಿ. ಆಯ್ನ್ ಮತ್ತೋ ಪುರಾಣದಾಗ ಏನ್ ಬರ್ದಾನ, ಅಮೋಘ ಸಿದ್ಧ ಸೊಲಾಪುರದಾಗ ಕಟ್ಟಿಗೆ ಮಾಡ್ತಿದ್ದ ಅಂತ ಬರ್ದಾನ. ಹೌದು ಮತ್ತ ಪುರಾಣ ಏನ್ ಬರ್ದಾನ, ಅಮೋಘ ಸಿದ್ಧ ಬೀರ ದೇವರ ಹಾಲಿನ ಗುಂಡಿಯಾಗ ಹುಟ್ಟ್ಯಾನ ಅಂತ ಬರ್ದಾನ. ಹೌದು ಮತ್ತೋ ಪುರಾಣ ಯಾವ ಬರ್ದಾನ, ಅಮೋಘ ಸಿದ್ಧ ದಕ್ಷಿಣ ಸೊಲಾಪುರ ಮಂಗಳವೇಡ್ ತಾಲ ಪುಳುಜದಾಗ ಹುಟ್ಟ್ಯಾನ ಅಂತ ಒಬ್ಬ ಬರ್ದಾನ ಪುರಾಣ. ಹಾ ಅಂದ್ ಅಮೋಘ ಸಿದ್ಧನ ಗುರು ಬೀರಪ್ಪ ಒಬ್ಬ ಬರ್ದಾನ. ಹೌದು ಒಬ್ಬ ಏನ್ ಬರ್ದಾನ, ಹಾಲು ಮತ್ತಕ್ಕ ಎಂದಿನ ಹಿಡಿದ ಹಾಲು ಮತ್ತಕ್ಕ ಪೂರ್ತಿ ಹಾಲು ಮತ್ತಕ್ಕ ಅಮೋಘ ಸಿದ್ಧನೇ ಒಡಿಯ ಅಂತ ಹೇಳಿ ಹಿಂಗ್ ಬರ್ದಾರ. ಹೌದು ಹೌದು ಪುರಾಣ ಬರೆಯವರು. ಇನ್ನೊಂದು ಹೊರದಿನಕ್ಕೆ ಏನ್ ಬರೀತಾರ ಕೇಳಿ ತುಂಬಿ ಬಿಡು ಎಲ್ಲ ಕಡೆ. ಅಮೋಘ ಸಿದ್ಧ ಟೋಳಿ ಮಾಡ್ಕೊಂಡು ಗಲಗಾಲಿ ಫ್ಯಾಕ್ಟರಿ ಕಬ್ಬಿಗೆ ಬರಿತಾರ ಅಂತ ಬರೀತಾರ. ಮುಖದಮ್ಮ ನಾವು ಇದು ಒಂದೇ ಉಳ್ದದು. ಸತ್ಯನಾಶ ಮಾಡಿಟ್ಟಾರ. ಒಂದು 4 12 ಕಲಿತಾವ. ಹೌದು PhD ಮಾಡಿದ ಸೊನ್ನೆ ಉಟ್ಕೊಂಡು ತಿರ್ಗಾಡ್ತಾವ ಎಲ್ಲ ಕಡೆ. PhD ಆಯ್ತಂತ ಹೇಳಿ ಬರೆದು ಇಡ್ತಾವ. ಆ ದೇವ್ರ ಈ ಕಾಡಿ ಈ ದೇವ್ರ ಆ ಕಾಡಿ, ಅವ್ರ ಹ್ಯಾಂಡ್ರ ಆ ಕಾಡಿ, ಮಕ್ಕಳ ಆ ಕಡೆ ಸತ್ಯನಾಶ ಬರ್ದಾರ ಇಲ್ಲ. ಸಿಟ್ಟು ಬರ್ತದ ನಿಮ್ಗ. ಹಾಲ್ ಮತ್ತವ್ರು ನೀವ್ ಇದ್ದೀರಿ ನಾವಿದ್ದೆ ಹಾಡಕ್ ರಟ್ಟೆ ಇರ್ತದ ಖರೆ ಹಾಲ್ ಮತ್ತ ಹಬ್ಬ ನನಗ್ ಬಾಳದು. ಹೌದು ನಮ್ ತಾಲೂಕದಾಗ ಕೇಳ್ದಕ್ರ ಗೊತ್ತಾಗ್ತದ ನಿಮ್ಗ. ಹೌದ್ರಪ್ಪ. ಅದಕ್ಕೆ ಯಾನ್ ಬರ್ದಾರ ಹೌದು ಉಂಬುರ್ಜಿ ಅವರು. ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಉಮ್ಮರ್ಜಿ ಮಠದಾಗ ಹಾನ ಭಾರತ್ ಹುಣಿ ನುಡಿ ಆಗ್ತದ. ಲಕ್ಷ ಗಂಟೆ ಜನ ಕೂಡ್ತದ. ಹೌದು ಭಾರತ್ ಹುಣಿ ನುಡಿ ಕೇಳಕ್. ಹೌದು ಉಂಬುರ್ಜಿ ಅವ್ರ ಪುರಾಣ ಬರದ್ರು. ಹೌದ್ರಪ್ಪ. ಮಾಳಿಂಗರಾಯ ತುಕಾಪರಾಯ ಧ್ಯಾಯ ಬಿಡಕ್ರ ಮಾಳಿಂಗರಾಯ ಹೊಟ್ಟೆ ಆಗಿದ್ದತ್ ಬರ್ದಾರ. ಹೌದು ಹೊಟ್ಟೆ ಆಗಿದ್ದಪ್ಪ ಅಂದ್ರೆ ಬ್ಯಾಡ್ರಿಗೆ ಹೊಡೆದ್ ಹೆಂಗ, ಹೌದು ನುಡಿ ಮಾಡ್ದ ಹೆಂಗ, ಹೌದು ಅಪ್ಪಿಗೆ ವಚನ ಕೊಟ್ಟ ಹೆಂಗ ಹೊಟ್ಟೆ ಆಗಿದ್ದಕ್ರ ಕೊಟ್ಟ. ಹಿಂಗ್ಯಾಂಗ ಸದ್ಯ ದೊಡ್ಡ ಮಟ್ಟ ಮನೆ ಉಂಬುರ್ಜಿ ಅವ್ರು ಬರೋದು ಹಿಂಗ. ಹೌದು ಎಷ್ಟು ಸಮಾಜ ನಮ್ಮ ದೇವ್ರಗಳಿಗೆಲ್ಲ ಕೆಡಿಸಿ ಬಹಳ ಮಂದಿ ಬರ್ಲತ್ತಾರ. ಹೌದು ಅವ್ ಕೆಡಿಸ್ಕೊಳ್ಳೋದು ತಲಿ. ಅದಕ್ಕೆ ಇವ್ರೇನ ಅಲ್ಲಿ ಹುಟ್ಟಿಲ್ಲ ಅಂದ್ರು ಹುಟ್ಟಿದಾಗಲ್ಲ, ಬಿಟ್ಟಿದಾಗಂಗಿಲ್ಲ. ಹೌದು ಅವ್ರ ಏನ್ ಸಿದ್ದೋಟಿ ಮಾಡ್ಕೊತ ಬಂದಾರಲ್ಲ, ಪರಂಪರೆ ಮಾಡ್ಕೊತೇ ಬಂದಾರ. ಯಾರ ಪುರಾಣ ಏನ್ ಬಡದ್ರ ದಂಡಿ ಮುಟ್ಟು ಮಾತಲ್ಲ. ನಮ್ಮ ಅಪ್ಪಗಳು ಹಿರಿಯರು ಏನ್ ಹೇಳ್ಕೊತ ಬಂದಾರ ಹೇಳಿದ್ರ ಗಟ್ಟಿ ವಿಷಯ ಅದ. ಹೌದು ಬಿಟ್ರಿ ಏನದಲ್ಲ 12 ಮಂದಿ ಪುಸ್ತಕದೊಳಗೆ ಬೆನ್ನ ಹತ್ತರ್ ಯಾವ ದೇವ್ರು ಜಾಗಿನ ಮೇಲೆ ಉಳಿಯಲ್ಲ. ಹೌದ್ರಪ್ಪ. ಹೌದು ಈಗ ನೋಡಲ್ಲ ಮತ್ತೆ ನೀನು ವಿಚಾರ ಮಾಡ್ರಿ, ಗಲ್ಲಿ ಕೈ ಹಚ್ಚಿದಿ ಅಮೋಘ ಸಿದ್ಧಗ್ 3 ಮಂದಿ ಹೆಂಡ್ರ ಹಕ್ಕ ಹೊಡ್ಲಿನ ಹಿಂಗ ಬರ್ದಾರ. ಅಡ್ಡ ಆಯ್ತ ಅಂತ ತೊಗೊಂಡ್ ನಿಂದಿರ್ತಾರ, ತೋರ್ಸಕ್ ತೊಗೊಂಡ್ ನಿಂದಿರ್ತಾರ. ಸಿಡಕ್ ಮಂದಿ ಅದಕ್ಕ ನಮಗಿಟ್ಟು ಬರ್ತದ. ಹಾ ಅಟ್ ವಿಷಯಪ್ಪ ದೊಡ್ಡವ್ರಿದ್ರಿ. ನಾನ್ ತಿಳಿದಟ್ ನಾ ಹೇಳಿದ ಅದಕ್ಕೆ ತಪ್ಪಾಯ್ತು ಅಂತ ತಪ್ಪನ್ರಿ, ಒಪ್ಪ ಅಂದ್ರೆ ನಿಮಗ್ ಕೊಟ್ಟ ವಿಷಯ ಅದ. ಈಗ ಒಂದ್ 5 ನುಡಿ ಖಾಲಿ ಹಾಡಿ ನನ್ನ ಮಾಂತೇಶನ್ ಮ್ಯಾಳಿ ಪಾಳಿ ಹೋಗ್ತದ. ಯಾರು ಗದ್ದಲ್ ಮಾಡ್ಬೇಡ್ರಿ, ಶಾಂತ ರೀತಿ ಇನ್ನೊಂದ್ಸಂದಿ ಕೇಳ್ರಿ. ಮತ್ ಅದನ್ನು ಸಹ ಇಲ್ಲ ನೋಡು.